ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಅಫ್ಘಾನಿ ಚಿಕನ್ ಮಾಡ್ತಿದ್ದೇನೆ. ತುಂಬಾ ಸ್ವಲ್ಪ ತಿಕ್ ಇರ್ತದೆ ಗ್ರೇವಿ ಮತ್ತು ಕ್ರೀಮಿ ಇರ್ತದೆ. ನಿಮಗೆ ಚಪಾತಿ, ಕುಲ್ಚಾ, ನಾನ್, ಪರೋಟ ಯಾವ ತರ ಜೊತೆ ಕೂಡ ತಿನ್ಬಹುದು. ಇವನ್ ಅನ್ನ ಜೊತೆ ಕೂಡ ಇದು ತುಂಬಾ ಒಳ್ಳೇದಾಗ್ತದೆ, ಟೇಸ್ಟಿ ಆಗಿ ಬರ್ತದೆ. ಸಿಂಪಲ್ ಉಂಟು ಮಾಡ್ಲಿಕ್ಕೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಅಫ್ಘಾನಿ ಚಿಕನ್ ಮಾಡ್ತಿದ್ದೇನೆ. ತುಂಬಾ ಅಂದ್ರೆ ತುಂಬಾ ಈಸಿ ರೆಸಿಪಿ, ಆದ್ರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಯಾರೋ ಮಾಡಬಹುದು. ಇದು ಮೊದಲಿಗೆ ಇದಕ್ಕೊಂದು ಮಸಾಲ ಮಾಡ್ಲಿಕ್ಕೆ ಉಂಟು, ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಅದಕ್ಕೆ 1 ಕಪ್ ಕರ್ಡ್, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಅರ್ಧ ಕಪ್ ಅಷ್ಟು ಬೇಬಿ ಕ್ಯಾಶ್. ಬೇಬಿ ಕ್ಯಾಶ್ ಇಲ್ಲದಿದ್ರೆ ನಿಮ್ಗೆ ನಾರ್ಮಲ್ ಕ್ಯಾಶ್ ಕೂಡ ಯೂಸ್ ಮಾಡಬಹುದು. ಒಂದು 10 ರಿಂದ 15 ಗ್ರೀನ್ ಚಿಲ್ಲೀಸ್, 1 ಪೀಸ್ ಜಿಂಜರ್, ಮತ್ತೆ ಒಂದು 10 to 14 ಬೆಳ್ಳುಳ್ಳಿಯನ್ನು ತಕೊಳ್ಳಿ. ಒಂದು 5 ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಡೀರಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿ, ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ಹೀಗೆ ಗ್ರೈಂಡ್ ಮಾಡಬೇಕು. ಈಗ ಒಂದು ಬಾಣಲೆಗೆ 3 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಮತ್ತೆ ಚಿಕನ್ ಅನ್ನು ಹಾಕಿ, ಇದಕ್ಕೆ 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಅದು ಮಿಕ್ಸ್ ಆದ ನಂತರ 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು 5 ನಿಮಿಷ ತನಕ ಫ್ರೈ ಮಾಡಿದನ್ನು. ಮತ್ತೆ ಇದಕ್ಕೆ ಈಗ ನಾವು ಗ್ರೈಂಡ್ ಮಾಡಿದ್ದ ಮಸಾಲ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ ತೊಳೆದು ಹಾಕಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕವರ್ ಮಾಡಿ ಕುಕ್ ಮಾಡಿ. ಚಿಕನ್ ಬೇಯುವ ತನಕ ಕುಕ್ ಮಾಡಿ. ನೋಡಿ, ನಮ್ಮ ಚಿಕನ್ ಈಗ ಬೆಂದಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಮತ್ತೆ ರೋಸ್ಟೆಡ್ ಕಸೂರಿ ಮೇಥಿ, ಅಂದ್ರೆ ಕಸೂರಿ ಮೇಥಿಯನ್ನು ಸ್ವಲ್ಪ ತವದಲ್ಲಿ ಫ್ರೈ ಮಾಡಿ ಕೈಯಲ್ಲಿ ಹುಡಿ ಆಗ್ತದೆ ಆಗ ಅದನ್ನು ಹಾಕಿ. ಒಂದು ಕಪ್ ಅಷ್ಟು ಫ್ರೆಶ್ ಕ್ರೀಮ್ ಅನ್ನು ಹಾಕಿ ಮಿಕ್ಸ್ ಮಾಡಿ ಕವರ್ ಮಾಡಿ ಇದನ್ನು ಕೂಡ ಒಂದು 5 ನಿಮಿಷ ಕುಕ್ ಮಾಡಿ. ನಮ್ಮ ಅಫ್ಘಾನಿ ಚಿಕನ್ ರೆಡಿ ಆಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ ಉಂಟು. ಯಾರು ಮಾಡಬಹುದು, ಇವನ್ ಬ್ಯಾಚುಲರ್ಸ್ ಕೂಡ ಮಾಡಬಹುದು. ಟ್ರೈ ಮಾಡಿ ನೋಡಿ ನಾನು. ನಾಳೆ ಸಂಡೇ, ಸೊ ಇದನ್ನು ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.